ನಿಮ್ಮ ಹೆಸರಿಂದ ಸ್ಟಾರ್ಟ್ ಮಾಡಿ. ನಿಮ್ಮ ಹೆಸರಿಂದ ಸ್ಟಾರ್ಟ್ ಮಾಡಿ. ನನ್ನ ಹೆಸರು ಅನ್ನದಾನಿ ಹಿರೇಮಠ್ ಅಂತ, ಇದು ಗೌರವ ಕಾರ್ಯದರ್ಶಿ. ಪ್ರತಿ ವರ್ಷ ಶರಣರ ಪ್ರೋಗ್ರಾಮ್ ನಾವು ಕಂಡಕ್ಟ್ ಮಾಡ್ತೀವಿ ಬೆಂಗಳೂರು ಶರಣರ ಬಳಗದ ವತಿಯಿಂದ. ಸಾವಿರಾರು ಜನ ಬರ್ತಾರೆ. ಅವರು ಪುಣ್ಯ ಪುರುಷರಿದ್ದಾರೆ, ಮಹಾಮಹಿಮರಿದ್ದಾರೆ. ಹಂಗಾಗಿ ಎಲ್ಲರಿಗೂ ಗೊತ್ತಿದೆ ಅವರು ಪವಾಡ ಪುರುಷರಂತ. ಹಂಗಾಗಿ ಪ್ರತಿ ವರ್ಷ ಈ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಏರ್ಪಡಿಸಿ ಇದರ ಜೊತೆಗೆ ಒಂದಿಷ್ಟು ಫಂಡ್ಸ್ ಕಲೆಕ್ಟ್ ಆಗುತ್ತೆ. ಅದನ್ನು ಅಂಧ ಮಕ್ಕಳ ಆಶ್ರಮಕ್ಕೆ ನಾವು ಉಪಯೋಗಿಸ್ತೀವಿ ಸರ್. ಇವರ ಪವಾಡ ಏನು ಸರ್? ಚಿಕ್ಕನ ಪವಾಡ ಅಂತಂದ್ರೆ ಅವ್ರು ಹೇಳಿದ್ದು ಆಗ್ತಿತ್ತು. ಅವ್ರು ಒಳ್ಳೇದು ಹೇಳಿದಂದ್ರೆ ಒಳ್ಳೇದಾಗ್ತಿತ್ತು, ಕೆಟ್ಟದ್ದು ಹೇಳಿದ್ರೆ ಅದು ಆಗ್ತಿತ್ತು. ಒಳ್ಳೆ ಪವಾಡ ಅಂತ. ಸುಮಾರು ಇವತ್ತು 500 ವಿದ್ಯಾರ್ಥಿಗಳು ಏನು ಉಚಿತ ಇದು ಮಾಡ್ತಾರೆ ಸರ್? ಏನು ಶಿಕ್ಷಣ? 500 ವಿದ್ಯಾರ್ಥಿಗಳಿಗೆ ಹಾಗೆ ಅವ್ರು ನಾರ್ಮಲ್ ಇರೋರಿಗೆ ವಸತಿ ಕೇಂದ್ರ ಐತಿ. 100 ಮಕ್ಕಳಿಗೆ, ಅಂಧ ಮಕ್ಕಳು ಕಾಣಲ್ಲ ಅಂಥವ್ರಿಗೆ ಹುಬ್ಬಳ್ಳಿನಲ್ಲಿ ಆಶ್ರಮ ಮಾಡ್ಯಾರ. ಅವ್ರ ಊಟ ವ್ಯವಸ್ಥೆ, ವಿದ್ಯಾಭ್ಯಾಸ ಎಲ್ಲ ಖರ್ಚನ್ನು ಈ ಒಳಗ ಇವತ್ತು ಯಾರು ಬಂದಿದ್ದಾರೆ? ಇವತ್ತು ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ SM ಶಿವಪ್ರಸಾದ್ ಅವರು ಬಂದಿದ್ದಾರೆ. ಕೊಪ್ಪಳ ಗವಿ ಮಠದ ಶಾಖಾ ಮಠದ ಕಡಲ್ಬಾಳು ಸ್ವಾಮಿ ವರ್ಷ ಅಂತ ಸ್ವಾಮಿ ಬಂದಿದ್ದಾರೆ. ಅಲ್ಲಂ ವೀರಭದ್ರಪ್ಪನವರು, ಬಸವರಾಜ್ ಪಾಟೀಲ್ ಅನ್ಬರಿಯವರು ಇಬ್ಬರು ವತಿಯಿಂದನೇ ಕಲಿತವರು. ಅವರು ನಮ್ಮ ಮಠದಲ್ಲೇ ಅಂಧ ಮಕ್ಕಳು ಇವರು ಕಲಿತು ಅವರು ಇವತ್ತು ಗೌರ್ಮೆಂಟ್ ಜಾಬ್ನಲ್ಲಿ ಕೆಲಸ ಮಾಡ್ತಾರೆ, ಗೌರ್ಮೆಂಟ್ ಕೆಲಸ ಮಾಡ್ತಾಯಿದ್ದಾರೆ. ಅಂಥವ್ರನ್ನ ಕರೆದು ಸನ್ಮಾನಿಸಿದ್ರೆ ಇನ್ನೊಬ್ಬರಿಗೆ ಇನ್ಸ್ಪಿರೇಷನ್ ಅಂತ ಮಾಡ್ತಾರೆ ಸರ್. ಈಗ ಮುಖ್ಯ ಅತಿಥಿಗಳ ಆಶಯ ಒಬ್ಬೊಬ್ಬರದೇ ಸ್ವಲ್ಪ ಬ್ರೀಫ್ ಹೇಳ್ಬೋದು. ಮುಖ್ಯ ಆಶಯ ಐನ್ಸ್ಟೈನ್ ಅವರ ಐ ಬಿನ್ ವಾಚಿಂಗ್ ಸ್ಟಾರ್ಸ್ ಫಾರ್ ದ ಲಾಸ್ಟ್ 35 ಇಯರ್ಸ್. 35 ವರ್ಷಗಳಿಂದ ನಕ್ಷತ್ರದ ಒಂದು ದೂರದ ನಕ್ಷತ್ರ, ಇನ್ನೊಂದು ದೂರದ ನಕ್ಷತ್ರ, ಇನ್ನೊಂದು ದೂರದ ನಕ್ಷತ್ರ ನೋಡಾಕ್ತೀನಿ. ನನಗೆ ಹೆಂಗೆ ಅನಿಸುತ್ತೆ ಅಂತಂದ್ರೆ, ಈಗ 35 ವರ್ಷ ಆದ್ಮೇಲೆ ಇಷ್ಟು ದೊಡ್ಡ ಒಂದು ಯೂನಿವರ್ಸ್ ಇದೆ. ಅದ್ರೊಳಗೆ ಒಂದು ಸಣ್ಣ ಮಿಲ್ಕಿ ವೇ ಗ್ಯಾಲಕ್ಸಿ, ದೊಡ್ಡ ಗ್ಯಾಲಕ್ಸಿ, ಅದ್ರೊಳಗೆ ಒಂದು ಸೋಲಾರ್ ಸಿಸ್ಟಮ್, ದೊಡ್ಡ ಸೋಲಾರ್ ಸಿಸ್ಟಮ್, ಅದ್ರೊಳಗೊಂದು ಸಣ್ಣ ಭೂಮಿ, ದೊಡ್ಡ ಭೂಮಿ, ಅದ್ರೊಳಗೊಂದು ಸಣ್ಣ ಭಾರತ, ದೊಡ್ಡ ಭಾರತ, ಅದ್ರೊಳಗೊಂದು ಸಣ್ಣ ಬೆಂಗಳೂರು, ದೊಡ್ಡ ಬೆಂಗಳೂರು, ಅದ್ರೊಳಗಿದೊಂದು ಸಣ್ಣ ಕಾಲೇಜ್, ದೊಡ್ಡ ಕಾಲೇಜ್ ಒಳಗೆ ಒಂದು ಸಣ್ಣ ಆಡಿಟೋರಿಯಂ, ಈ ದೊಡ್ಡ ಆಡಿಟೋರಿಯಂ ಒಬ್ಬ ಹುಚ್ಚು ನಿಂತಾನೆ. ಅದನ್ನ ಹೇಳ್ತಾರಲ್ಲ, ನೋಡ್ತಾ 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 ನಕ್ಷತ್ರಗಳು ಕಂಡು ಹೇಳ್ತಾ ಹೇಳ್ತಾ ನನಗೆ ಹೆಂಗ್ ಅನ್ಸಿಟ್ಬಿಟ್ಟಿತ್ತು ಅಂತಂದ್ರೆ, ಎಷ್ಟು ಯೂಸ್ಲೆಸ್ ಅದೀವಿ ನಾವು. ನಾವ್ ಏನೂ ಅಲ್ಲ ಈ ಯೂನಿವರ್ಸಿಗೆ, ನಾವ್ ಏನೂ ಅಲ್ಲ. ಈಗ ನಾವೆಲ್ಲ ಬರಬೇಕಾದ್ರೆ ಹೇಳ್ತೀವಿ ತಿಳ್ಕೊಂಡ್ ಬಂದೇವಿ. ಅದ ಅಲ್ಲಿ ಯುಕ್ರೇನ್ ಯುದ್ಧ ನಡೆದಿದ್ವಿ, ಇರಾನ್ ಯುದ್ಧ ನಡೆದಿದ್ವಿ ಅಂತ, ಇದ್ರದ್ದು ಗಾಜಾ ಸ್ಟ್ರಿಪ್ ಯುದ್ಧದಲ್ಲಿ ಎಷ್ಟು ಮಂದಿ ಸಾಯ್ಬೇಕಲ್ಲ. ಅದ್ರಿಂದ ಏನು ಯೂನಿವರ್ಸ್ಗೆ ಏನ್ ಡಿಫ್ರೆನ್ಸ್ ಆಗ್ತದೆ? ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ಅಂದ್ಕೊಳ್ಳೆ ನಾ ಏನ್ ಇಷ್ಟು ವರ್ಷ ಏನ್ ಮಾಡಿದ್ದಲ್ಲ, ಕಂಡಿರೋದು ವೇಸ್ಟ್ ಆಗಿರ್ತಾರೆ. ಇದು ನನಗೆ ಬೇಕಾಗಿದ್ದಿಲ್ಲಲ್ಲ, ಏನು ನಾವು ದೇರ್ ಟೂ ಸ್ಮಾಲ್ ಅಂತ ಹೇಳ್ತಾರೆ. ಎಲ್ಲರೂ ಶರಣಾರ್ಥಿ. ನನ್ನ ಹೆಸರು ಭೂದೇಶ್ ಬ್ಯಾಹಟ್ಟಿ ಅಂತೇಳಿ. ನಾನು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್. ನಾನು ನನ್ನ ಕಾರ್ಯಸ್ಥಳ ಬಂದ್ಬಿಟ್ಟು ಗದಗ, ನನ್ನ ನೇಟಿವ್ ಕೂಡ ಗದಗ. ನಾವು ಶರಣರ ಪರಮ ಭಕ್ತರು. ನಮ್ಮ ಚಿಕ್ಕ ವಯಸ್ಸಿನಿಂದಲೂ ಕೂಡ ಶರಣರ ಬಗ್ಗೆ ಅಪಾರವಾದಂಥ ಭಕ್ತಿ ಹಾಗೂ ಸಂಬಂಧಗಳನ್ನು ನಾವು ಇಟ್ಕೊಂಡವರು. ಯಾಕಂದರೆ ಅವರು ತ್ರಿಕಾಲ ಜ್ಞಾನಿಗಳು, ಆಮೇಲೆ ತ್ರಿಕಾಲ ಲಿಂಗ ಪೂಜಾನಿಷ್ಠರು. ಆಮೇಲೆ ಅವ್ರು ನುಡಿದಿದ್ದು ನಡೆದದ. ಅದಕ್ಕೆಲ್ಲ ಉದಾಹರಣೆ ಏನಂದ್ರೆ, ನಮ್ಮ ಹಿರಿಯರು ಅವರ ಮಾರ್ಗದರ್ಶನದೊಳಗೆ ಸಾಕಷ್ಟು ಏನೈತಲ್ಲ, ತಮ್ಮ ಸತ್ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಗುರುವಿನ ಪಾತ್ರಕ್ಕೆ ಅವರೆಲ್ಲರೂ ಪಾತ್ರರಾಗ್ಯಾರ. ಗುರುವಿನ ಅನುಗ್ರಹಕ್ಕೆ ಅವರೆಲ್ಲರೂ ಪಾತ್ರರಾಗ್ಯಾರ. ಇಂಥ ಒಂದು ತ್ರಿಕಾಲ ಜ್ಞಾನಿಗಳ ಒಂದು ಪುಣ್ಯ ಸ್ಮರಣೋತ್ಸವ ಬೆಂಗಳೂರು ನಗರದೊಳಗೆ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದೈತಿ. ನಾವು ಈ ಒಂದು ಕೌತುಕದಿಂದ ಅಲ್ಲಿಂದ ಈ ಒಂದು ಬೆಂಗಳೂರು ನಗರಕ್ಕೆ ಆಗಮಿಸಿ ಕಾರ್ಯಕ್ರಮಗಳು ಭಾಗವಹಿಸಲಿಕ್ಕೆ ಬಂದಿದ್ದೀವಿ. ಇದೊಂದು ಸುಯೋಗ, ಬೆಂಗಳೂರಿನ ಜನತೆಗೆ ಒಂದು ಸುಯೋಗ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಇಂಥ ಒಂದು ಲಿಂಗ ಪೂಜಾನಿಷ್ಠರು, ತ್ರಿಕಾಲ ಜ್ಞಾನಿಗಳ ಒಂದು ಪುಣ್ಯ ಸ್ಮರಣೆ ಒಳಗೆ ನಾವು ಭಾಗವಹಿಸಿರೋದ್ರಿಂದ ಅವರ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗ್ತೀವಿ. ಯಾಕಂದ್ರೆ ಈ ಅವರು ಎಂಥ ಶರಣರು ಅಂತಂತಂದ್ರೆ, ಅವರು ಇವತ್ತಿನ ಅಮಾವಾಸ್ಯೆ ದಿವಸ ಚಂದಪ್ಪನ ತೋರಿಸುವಂಥ ಒಂದು ಶಕ್ತಿ ಉಳ್ಳಂತಹ ಶರಣರು ಅವರು. ಗವಿಸಿದ್ದೇಶನನ್ನು ಸದಾಕಾಲ ಸ್ಮರಿಸುತ್ತಾ, ಗವಿಸಿದ್ದೇಶನ ಕೊಪ್ಪಳದ
ಗವಿಸಿದ್ದೇಶನ ಪರಮ ಭಕ್ತರು ಮತ್ತು ಅನುಯಾಯಿಗಳಂದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ಶಿಷ್ಯ ಪರಂಪರೆ ಯಾರ ಜೊತೆ ಅಂದರೆ ಕೊಪ್ಪಳದ ಗವಿಮಠದ ಜೊತೆ ಅವರು ಇಟ್ಕೊಂಡಿದ್ರು. ಅದೇ ರೀತಿ ಹೊಸಳ್ಳಿಯ ಜಗದ್ಗುರು ಕರ್ತೃ ಬೂದೀಶ್ವರರ 775 ವರ್ಷ ಬಾಳಿದ್ದಾರೆ ಹೊಸಳ್ಳಿ ಬೂದೀಶ್ವರ ಸ್ವಾಮಿಗಳು. ಅವರ ಪರಮ ಭಕ್ತರು ಕೂಡ ನಮ್ಮ ಯಾರು ಚಿಕ್ಕನಕೊಪ್ಪದ ಚನ್ನವೀರ ಶರಣರು. ಅಂಥ ಒಂದು ಎರಡೂ ಮಠಗಳ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಹೊಂದಿ ಇಲ್ಲಿವರೆಗೂ ಕೂಡ ಅವರ ಕರಸಂಜಾತರಾದಂಥ ಶಿವಶಾಂತವೀರ ಶರಣರು ಎರಡೂ ಮಠಗಳನ್ನು ಎರಡು ಕಣ್ಣುಗಳ ರೀತಿ ಒಳಗೆ ಹೆಂಗೆ ನೋಡ್ತಾರಲ್ಲ ಅದೇ ರೀತಿ ಒಳಗೆ ಅವ್ರು ನೋಡ್ಕೊತ ಈ ಒಂದು ನಾಡಿನ ಉದ್ದಗಲಕ್ಕೂ ಭಕ್ತರ ಮನೆ ಮನೆಗೆ ಹೋಗಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸುವ ಮುಖಾಂತರ ಅವ್ರಿಗೆ ಆಶೀರ್ವಾದವನ್ನು ಮಾಡಿ ನಮ್ಮನ್ನೆಲ್ಲರನ್ನೂ ಪುನೀತರು ಮಾಡಿದ್ದಾರೆ. ನನಗೂ ಕೂಡ ಪವಾಡ ಸದೃಶ ಅನ್ನೋ ಲೆಕ್ಕದೊಳಗೆ ನನಗೂ ಕೂಡ ಭಾಳಷ್ಟು ಆಶೀರ್ವಾದ ಮಾಡಿದ್ದಾರೆ. ನಾನು ಭಾಳಷ್ಟು ಪ್ರಮಾಣದೊಳಗೆ ಮುಂದುವರೆದೀನಿ. ಅದಕ್ಕೆ ಕಾರಣ ಯಾರಪ್ಪ ಅಂತಂತಂದ್ರೆ ಚಿಕ್ಕನಕೊಪ್ಪದ ಚನ್ನವೀರ ಶರಣರು ಅವರ ಕರಸಂಜಾತರ ಶಿವಶಾಂತವೀರ ಶರಣರು ಅಂದ್ರೆ ತಪ್ಪಾಗೋದಿಲ್ಲ ಅಂತ ಹೇಳಿ ಎರಡು ಮಾತು ಹೇಳಲಿಕ್ಕೆ ಇಚ್ಛಪಡ್ತೀನಿ.